Hello everyone, today I am going to discuss about biological classification. In previous class we have studied about living world, taxonomy and taxonomical aids. In this class we are going to study about biological classification. What is biological classification? Biological classification andre ಏನು? Grouping of organisms into different categories according to their similarities and dissimilarities. Grouping of organisms into different categories according to their similarities and dissimilarities. Okay, grouping of organisms into categories according to their similarities ಮತ್ತೆ dissimilarities. ಇವಾಗ ಸ್ಕೂಲ್ ನಲ್ಲೇ ತಗೊಳ್ಳಿ, ಸ್ಕೂಲ್ ಮತ್ತು ಕಾಲೇಜಸ್ ಅಲ್ಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅವರ ಏಜ್ ಗ್ರೂಪಿಗೆ ಅನುಗುಣವಾಗಿ ಸಿಲೆಬಸ್ಸಿಗೆ ಅನುಗುಣವಾಗಿ ಡಿಫ್ರೆಂಟ್ ಆಗಿ ಕ್ಲಾಸಸನ್ನು ಮಾಡಿರ್ತಾರೆ. 8th ಸ್ಟ್ಯಾಂಡರ್ಡ್ ಬೇರೆ ಸಿಲೆಬಸ್ ಇರುತ್ತೆ, 9th ಸ್ಟ್ಯಾಂಡರ್ಡಿಗೆ ಬೇರೆ ಸಿಲೆಬಸ್ ಇರುತ್ತೆ, 10th ಬೇರೆ ಸಿಲೆಬಸ್ ಇರುತ್ತೆ. ಓಕೆ, ಸೇಮ್ ಲಿವಿಂಗ್ ಆರ್ಗ್ಯಾನಿಸಮ್ ಸಹ ಅವುಗಳನ್ನು ಡಿಫ್ರೆಂಟ್ ಕ್ಯಾಟಗರಿಯನ್ನಾಗಿ ಗ್ರೂಪನ್ನು ಮಾಡಿರ್ತಾರೆ. ಸೊ ವೈ ವಿ ಆರ್ ಕ್ಲಾಸಿಫೈಯಿಂಗ್ ದಿ ಲಿವಿಂಗ್ ಆರ್ಗ್ಯಾನಿಸಮ್, ನಾವು ಜೀವಿಗಳನ್ನು ಯಾಕೆ ನಾವು ಕ್ಲಾಸಿಫೈ ಮಾಡ್ತಿದ್ದೀವಿ? ವೈ ನೀಡ್ ಆಫ್ ಕ್ಲಾಸಿಫಿಕೇಶನ್? ನೀಡ್ ಆಫ್ ಕ್ಲಾಸಿಫಿಕೇಶನ್ ಫಸ್ಟು ಯಾರು ಜೀವಿ ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫಿಕೇಶನ್ ಮಾಡಿದ್ರು? ಅರಿಸ್ಟಾಟಲ್. Aristotle, he is also known as father of biology. ನಾವು ಅರಿಸ್ಟಾಟಲನ್ನ ಫಾದರ್ ಆಫ್ ಬಯಾಲಜಿ ಅಂತ ಹೇಳ್ತೀವಿ. ಅರಿಸ್ಟಾಟಲ್ ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು 2 ಗ್ರೂಪನ್ನಾಗಿ ವಿಂಗಡಣೆ ಮಾಡ್ತಾರೆ, ಪ್ಲಾಂಟ್ ಆ್ಯಂಡ್ ಅನಿಮಲ್ ಅಂತ. ಹಿ ಈಸ್ classified in plant and animal. ಅರಿಸ್ಟಾಟಲ್ನ ಪ್ರಕಾರ 2 ಜೀವಿಗಳಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ 2 ಗ್ರೂಪ್. ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಆರ್ಗ್ಯಾನಿಸಮ್ಸ್ ಈಸ್ ಕ್ಯಾಟಗರೈಸ್ಡ್ ಇಂಟು 2 ಗ್ರೂಪ್ಸ್. ಪ್ಲಾಂಟ್ ಇನ್ವಾಲ್ವಿಂಗ್, ಪ್ಲಾಂಟಲ್ಲಿ ಯಾವ್ಯಾವುದು ಪ್ಲಾಂಟ್ಸ್ ಬರುತ್ತೆ ಅಂತ ಅವ್ನು ಹೇಳ್ತಾನಂದರೆ ಹರ್ಬ್ಸ್, shrubs and trees. Herbs, shrubs and trees. Here what is herbs? Herbs ಅಂದ್ರೆ ಸಾಫ್ಟ್ ಆಗಿರೋ ಪ್ಲಾಂಟ್ಸ್ಗೆ ಹರ್ಬ್ಸ್ ಅಂತ ಕರಿತೀವಿ. shrubs ಅಂದರೆ ಬೆಳೆಯೋದು, ಮೀಡಿಯಮ್ ಸೈಜ್ಗೆ ಬೆಳೆಯೋದು. ಟ್ರೀಸ್ ಅಂದರೆ ಟ್ರಂಕ್, ಸ್ಟೆಮ್ ಯಾವುದು ಸ್ಟೆಮ್ ದಪ್ಪ ಆಗಿರುತ್ತೋ ಆ ಒಂದು ಪ್ಲಾಂಟಿಗೆ ನಾವು ಟ್ರೀಸ್ ಅಂತ ಕರಿತೀವಿ. ಅರಿಸ್ಟಾಟಲ್ ಪ್ಲಾಂಟನ್ನು 3 ಪ್ಲಾಂಟಲ್ಲಿ ಯಾವ್ಯಾವ ಕ್ಯಾಟಗರೀಸ್ ಬರುತ್ತೆ ಅಂತ ಹೇಳ್ತಾರಂದರೆ, ಸಬ್ ಗ್ರೂಪ್ಸ್ ಬರುತ್ತೆ ಅಂತ ಹೇಳ್ತಾರಂದರೆ ಹರ್ಬ್ಸ್, ಶ್ರಬ್ಸ್ ಆ್ಯಂಡ್ ಟ್ರೀಸ್. ಓಕೆ, ಅನಿಮಲಲ್ಲಿ ರೆಡ್ ಬ್ಲಡ್ ಸೆಲ್ಸ್, RBC ಆ್ಯಂಡ್ ನಾನ್ RBC. RBC
ಆ್ಯಂಡ್ ನಾನ್ ಆರ್ ಬಿ ಸಿ ಅನಿಮಲ್ಸ್. ಅನಿಮಲ್ಸಲ್ಲಿ 2 ಟೈಪ್ಸು ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ಆರ್ ಬಿ ಸಿ ಅನಿಮಲ್ಸ್ ಆ್ಯಂಡ್ ನಾನ್ ಆರ್ ಬಿ ಸಿ ಅನಿಮಲ್. ಯಾವ ಒಂದು ಪ್ರಾಣಿಗಳು ರೆಡ್ ಬ್ಲಡ್ ಸೆಲ್ಸನ್ನು, ಯು ನೋ ವಾಟ್ ಈಸ್ ರೆಡ್ ಬ್ಲಡ್ ಸೆಲ್ಸ್, ವಾಟ್ ಈಸ್ ಪ್ಲಾಸ್ಮಾ, ವಾಟ್ ಈಸ್ ವೈಟ್ ಬ್ಲಡ್ ಸೆಲ್ಸ್. ಯಾವ ಒಂದು ಪ್ರಾಣಿಗಳು ರೆಡ್ ಬ್ಲಡ್ ಸೆಲ್ಸ್ ಇರ್ತಾವೋ ಅದೊಂದು ಗ್ರೂಪು. ಯಾವ ಒಂದು ಪ್ರಾಣಿಗಳಿಗೆ ರೆಡ್ ಬ್ಲಡ್ ಸೆಲ್ಸ್ ಇರಲ್ವೋ, ಹಿಯರ್ ರೆಡ್ ಬ್ಲಡ್ ಸೆಲ್ಸ್ ಇಲ್ ಪ್ರೆಸೆಂಟ್, ಹಿಯರ್ ರೆಡ್ ಬ್ಲಡ್ ಸೆಲ್ಸ್ ಈಸ್ ನಾಟ್ ಪ್ರೆಸೆಂಟ್. ಓಕೆ, ಪ್ಲಾಂಟ್ ಮತ್ತು ಅನಿಮಲ್ ಆಗಿ 2 ಕ್ಯಾಟಗರಿನಾಗಿ ಮಾಡ್ತಾನೆ. ಪ್ಲಾಂಟಲ್ಲಿ ಮತ್ತೆ ಯಾವ ಕ್ಯಾಟಗರೀಸ್ ಮಾಡ್ತಾನೆ ಅಂದರೆ ಶ್ರಬ್ಸ್, ಹರ್ಬ್ಸ್ ಆ್ಯಂಡ್ ಟ್ರೀಸ್. ಇನ್ ಅನಿಮಲ್ he is categorizing RBC and non-RBC animals. But this is not accept, we can't accept this. ನಾವು ಇದನ್ನು ಅಲೋ ಮಾಡೋಕ್ಕಾಗಲ್ಲ. ಈ ಅರಿಸ್ಟಾಟಲ್ನ ತತ್ವ ಇಟ್ಕೊಂಡು ನಾವು ಜೀವಿಗಳನ್ನ ಕ್ಲಾಸಿಫೈ ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ವಿ ಹ್ಯಾವ್ ಟು ಕ್ಲಾಸಿಫೈಡ್ ಆರ್ಗ್ಯಾನಿಸಮ್ಸ್ ಇಂಟು ಸಿಸ್ಟಮೆಟಿಕ್ ಮ್ಯಾನರ್ಸ್. ಸಿಸ್ಟಮೆಟಿಕ್ ಮ್ಯಾನರಲ್ಲಿ ನಾವು ಕ್ಲಾಸಿಫೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದವರು ಯಾರಂದರೆ ಕರೋಲಸ್ ಲೀನಿಯಸ್. ಇವಾಗ ಅರಿಸ್ಟಾಟಲ್ ಆಯಿತು, ಇನ್ನು ನೆಕ್ಸ್ಟ್ ಬಂದವರು ಕ್ಯಾರೋಲಸ್ ಲೀನಿಯಸ್. Carolus Linnaeus. He is known as father of taxonomy, as we studied previous class. Father of taxonomy ಅಂತ ಇವ್ರಿಗೆ ಹೇಳ್ತೀವಿ. Carolus Linnaeus. Carolus Linnaeus 2 types of kingdom ಅನ್ನು ಪ್ರಪೋಸ್ ಅವನ ಥಿಯರಿಯಲ್ಲಿ ಹೇಳ್ತಾನೆ. ಯಾವ್ಯಾವುದಂದರೆ ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ. ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ. ಅಕಾರ್ಡಿಂಗ್ ಟು ಕರೋಲಸ್ ಲೀನಿಯಸ್ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು 2 ಕಿಂಗ್ಡಮ್ ಆಗಿ 2 ಕ್ಲಾಸನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. ಯಾವುದಂದರೆ ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ. ಓಕೆ, but this is not giving a clear picture of classification of living organisms. ಬರೀ ನಾವು ಇವೆರಡು ಬೇಸ್ ಮೇಲೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸನ್ನು ನಾವು ಕ್ಲಾಸಿಫೈ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಈ ಪ್ಲಾಂಟ್ ಮತ್ತು ಅನಿಮಲಲ್ಲಿ ಅವನು ಹೊಸದಾಗಿ ಏನು ಕೊಡ್ತಾನೆ, ದಿಸಿ ಆ್ಯಂಡ್ ಅರಿಸ್ಟಾಟಲ್ ಥಿಯರಿ ಆಗಿರ್ಬೋದು, ಆಮೇಲೆ ಕರೋಲಸ್ ಲೀನಿಯಸ್ನ ಥಿಯರಿ ಆಗಿರ್ಬೋದು, ಸಿಮಿಲರ್ ಇದೆ. ಬಟ್ ಇವರು ಹೊಸದಾಗಿ ಏನು ಕೊಡ್ತಾರಂದರೆ ಪ್ಲಾಂಟ್ ಮತ್ತು ಅನಿಮಲಲ್ಲಿ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಅನ್ನಾಗಿ ವಿಂಗಡಣೆ ಮಾಡ್ತಾರೆ. ಪ್ರೋಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್. ಹಿ ಈಸ್ ಕ್ಲಾಸಿಫೈಡ್ ಇಂಟು ಪ್ರೋಕ್ಯಾರಿಯೋಟ್ಸ್ ಆ್ಯಂಡ್ ಯೂಕ್ಯಾರಿಯೋಟ್ಸ್. Prokaryotes and eukaryotes. Here what is prokaryotes? Prokaryotes ಅಂದ್ರೇನು? These are single celled organisms. Eukaryotes means multicellular organisms. Prokaryotic example ಯಾವುದು? ಬ್ಯಾಕ್ಟೀರಿಯಾ. ಯೂಕ್ಯಾರಿಯೋಟಿಗೆ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್. ಓಕೆ, ಅರಿಸ್ಟಾಟಲ್ ಥಿಯರಿನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ದಿಸ್ ಈಸ್ ನಾಟ್ ದ ವೇ ಟು ಕ್ಲಾಸಿಫೈಯಿಂಗ್ ದಿ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ವಾಟ್ ಅಬೌಟ್ ಕರೋಲಸ್ ಲೀನಿಯಸ್ ಥಿಯರಿ? ಸೊ ದಿಸ್ ಥಿಯರಿ ಆಲ್ಸೋ ವಿ ಕಾಂಟ್ ಎಕ್ಸೆಪ್ಟ್. ನಾವು ಇದರಿಂದ ನಾವು ಲಿವಿಂಗ್ ಆರ್ಗ್ಯಾನಿಸಮ್ನ ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ವೈ? ಬಿಕಾಸ್ ಅಕಾರ್ಡಿಂಗ್ ಟು Carolus Linnaeus, the plant and animal is divided into prokaryote and eukaryote. ಬರೀ ಇದು ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಇದನ್ನು ಬೇಸಿಸ್ ಮೇಲೆ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ದು ಸೆಲ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಸ್ಟಡಿ ಸೆಲ್ ಸ್ಟ್ರಕ್ಚರ್ ಆ್ಯಂಡ್ ದೇರ್ mode of nutrition. Here what is cell structure? ಅದು ಪ್ಲಾಂಟ್ ಅಥವಾ ಆರ್ಗ್ಯಾನಿಸಮ್ಸ್ ಅದು ಮಲ್ಟಿಸೆಲ್ಯುಲಾರಾ, ಯೂನಿಸೆಲ್ಯುಲಾರಾ
ಅದು ಪ್ರೊಕ್ಯಾರಿಯೋಟ, ಅದು ಯುಕ್ಯಾರಿಯೋಟ. ಇದರ ಕ್ಲಿಯರ್ ಪಿಕ್ಚರ್ ನಮಗೆ ಕರೋಲಸ್ ಲೀನಿಯಸ್ ಅವರ ಥಿಯರಿಯಲ್ಲಿ ನಮಗೆ ಸಿಗಲ್ಲ. ಸೊ ಮೋಡ್ ಆಫ್ ನ್ಯೂಟ್ರಿಷನ್, ವಾಟ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್? ಸಿಂಥಸೈಸಿಂಗ್ ಆಫ್ ದೇರ್ ನ್ಯೂಟ್ರಿಯೆಂಟ್ಸ್ ಬೈ ಯೂಸಿಂಗ್ ಆಫ್ ಸನ್ಲೈಟ್. ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ಫೋಟೋಸಿಂಥೆಟಿಕ್ ಆ್ಯಂಡ್ ನಾನ್ ಫೋಟೋಸಿಂಥೆಟಿಕ್ ಅನಿಮಲ್ಸ್ ಅಂತ ಕರಿತೀವಿ. ವಾಟ್ ಈಸ್ ಫೋಟೋಸಿಂಥೆಟಿಕ್? ಬೈ ಯೂಸಿಂಗ್ ಆಫ್ ಸನ್ಲೈಟ್ synthesizing their own food is called photosynthesis. ಇವಕ್ಕೆ autotrophic animals ಅಂತ ಕರಿತೀವಿ. Heterotropics, what are heterotropics? Heterotropics is these are depending to the another organisms for their nutrients. Okay, mode of nutrients ಅಲ್ಲಿ ಎರಡು types. First one is autotrophic, second one is heterotropic. Autotrophic. Autotrophic ಅಂದ್ರೆ ಏನು? As I said, synthesizing their own food by using sunlight is called autotrophic animals, autotrophic organisms. Here what is the example of autotrophics? Plant. Plants ತಮ್ಮ ಫುಡ್ಡನ್ನು ತಾವೇ ತಯಾರು ಮಾಡ್ಕೋತವೆ. ಆ ಒಂದು ಆ ಮೆಥಡ್ಗೆ ಹೆಸರೇನು? ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥೆಸಿಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಹೆಟೆರೋಟ್ರಾಫಿಕ್. ವಾಟ್ ಈಸ್ ಹೆಟೆರೋಟ್ರಾಫಿಕ್? ಹೆಟೆರೋಟ್ರಾಫಿಕ್ ಅಂದರೆ ದೀಸ್ ಆರ್ ಡಿಪೆಂಡಿಂಗ್ ಟು ದಿ ಅನದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ನ್ಯೂಟ್ರಿಯೆಂಟ್ಸ್. ತಮ್ಮ ಒಂದು ಫುಡ್ಗಾಗಿ, ತಮ್ಮ ಒಂದು ನ್ಯೂಟ್ರಿಯೆಂಟ್ಸ್ಗಾಗಿ ಇವು ಬೇರೆ ಒಂದು ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿರುತ್ತೆ. ಅವಕ್ಕೆ ಹೆಟೆರೋಟ್ರಾಫಿಕ್ ಅಂತ ಹೇಳ್ತಾರೆ. ಸೊ ಲೀನಿಯಸ್ ಅವರ ಥಿಯರಿ ಪ್ರಕಾರ ನಾವು ಜೀವಿಯ ಈ ಒಂದು ಕ್ಯಾರೆಕ್ಟರ್ಸನ್ನು ನಾವು ಪರ್ಟಿಕ್ಯುಲರ್ ಆಗಿ ಸ್ಟಡಿ ಮಾಡೋಕ್ಕಾಗಲ್ಲ. ಸೆಲ್ ಸ್ಟ್ರಕ್ಚರ್ ಆಗಿರ್ಬೋದು, ಮೋಡ್ ಆಫ್ ನ್ಯೂಟ್ರಿಷನ್ ಆಗಿರ್ಬೋದು, ಆ್ಯಂಡ್ ದೆನ್ ದಟ್ ಈಸ್ ಅದು ಪ್ರೊಕ್ಯಾರಿಯೋಟ್ ಯಾವ ಪ್ರಾಣಿ, ಅದು ಯುಕ್ಯಾರಿಯೋಟ್ ಯಾವ ಪ್ರಾಣಿ. ಸೊ ನಾವು ಆರ್ಗ್ಯಾನಿಸಮ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ದಿಸ್ ಥಿಯರಿ ಆಲ್ಸೋ ನಾಟ್ ಇದು ಅಕ್ಸೆಪ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಥಿಯರಿ RH ವಿಟೇಕರ್ ಥಿಯರಿ. RH ವಿಟೇಕರ್ ಅವರು ಆರ್ಗ್ಯಾನಿಸಮ್ಸನ್ನು 5 ಕಿಂಗ್ಡಮ್ ಆಗಿ ವಿಂಗಡಣೆ ಮಾಡ್ತಾರೆ. ಯಾವ್ಯಾವಂದರೆ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಜೆ, ಕಿಂಗ್ಡಮ್ ಪ್ಲಾಂಟೆ ಆ್ಯಂಡ್ ಕಿಂಗ್ಡಮ್ ಅನಿಮಲಿಯಾ. RH ವಿಟೇಕರ್ ಅವರು 1967 ಆರ್ಗ್ಯಾನಿಸಮ್ಸನ್ನು 5 ವರ್ಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಓಕೆ, RH Whittaker, he proposed the classification. He proposed the biological classification. He is biological classification theory in 1967. He classified organisms into 5 kingdoms. ಇವರು ಜೀವಿಗಳನ್ನು 5 ಕಿಂಗ್ಡಮ್ಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. Categorized into 5 kingdoms. What that are 5 kingdoms? Kingdom Monera, Kingdom Protista, Kingdom Fungi, Kingdom Plante, Kingdom Animalia.
kingdom Animalia. So R.H. Whitaker classified the organisms into 5 kingdoms, that are kingdom Monera, kingdom Protista, kingdom Fungi, kingdom Plantae, kingdom Animalia. Okay, in which basis, ಯಾವ ಬೇಸಿಸ್ ಮೇಲೆ ಅವರು ಆರ್ಗ್ಯಾನಿಸಮ್ಸನ್ನು 5 ಕಿಂಗ್ಡಮ್ ಆಗಿ ಮಾಡಿದರು? ಇವನು 5 ಕಿಂಗ್ಡಮ್ ಆಗಿ ಮಾಡಿದ್ದಾರೆ ಅಂದರೆ ಏನಾದರೂ ಒಂದು ಸಾಕ್ಷಿ ಇರಬೇಕಲ್ವ? ಯಾರಾದರೂ ಬಂದು ಕೇಳಿದ್ರು, ನೀನು ಅದು ಯಾವ ಬೇಸ್ ಮೇಲೆ ನೀನು 5 ಕಿಂಗ್ಡಮ್ ಆಗಿ ಮಾಡಿದೆ? ನಾವು 2 ಮಾಡಿದ್ದೀವಿ, ಪ್ಲಾಂಟ್ ಮತ್ತು ಅನಿಮಲ್ 2 ಇದೆ ಭೂಮಿ ಮೇಲೆ, ನೀನು ಅದು ಹೇಗೆ 5 ಕಿಂಗ್ಡಮ್ ಆಗಿ ಮಾಡಿದ್ದೀವಿ? ಅವ್ರು ಯಾವ ಒಂದು ಬೇಸಿಸ್ ಮೇಲೆ ಮಾಡಿದ್ರು ಅಂದರೆ, these 5 kingdoms are basis of here cell structure, cell structure, cell structure, ಸೆಲ್ ಸ್ಟ್ರಕ್ಚರ್ದೊಂದು ಆಧಾರದ ಮೇಲೆ ಅವರು ಆರ್ಗ್ಯಾನಿಸಮ್ಸನ್ನು ಕ್ಲಾಸಿಫೈ ಮಾಡ್ತಾರೆ. ಆ ಒಂದು ಸೆಲ್ಲು ಇದು ಪ್ರೋಕ್ಯಾರಿಯೋಟಾ, ದಿಸ್ ಈಸ್ ಪ್ರೋಕ್ಯಾರಿಯೋಟ್ ಆರ್ ಇದು ಪ್ರೋಕ್ಯಾರಿಯೋಟಾ ಅಥವಾ ಯೂಕ್ಯಾರಿಯೋಟಾ, ಇದು ಯೂನಿಸೆಲ್ಯುಲಾರ, ಮಲ್ಟಿಸೆಲ್ಯುಲಾರ, ಈ ಒಂದು ಆಧಾರದ ಮೇಲೆ ಕ್ಲಾಸಿಫೈ ಮಾಡ್ತಾರೆ. ಫಸ್ಟ್ ಒನ್ ಈಸ್ ಸೆಲ್ ಸ್ಟ್ರಕ್ಚರ್, ಸೆಕೆಂಡ್ ಒನ್ ಈಸ್ ಥ್ಯಾಲಸ್ ಆರ್ಗನೈಜೇಷನ್, ಥ್ಯಾಲಸ್ ಆರ್ಗನೈಜೇಷನ್. Organization. Here, what is thallus organization? Thallus organization andre ಏನು? The plant body which do not having true stem and root. ಯಾವ ಒಂದು ಸಸ್ಯಕ್ಕೆ ಸ್ಟೆಮ್ ಆ್ಯಂಡ್ ರೂಟ್ ಇರಲ್ವೋ, these are not having true root and stem, these are calling thallus organization. Based on thallus organization, he categorizing the organisms or plants into different kingdoms. Third one is mode of reproduction. Mode of reproduction. What is reproduction? Reproduction andre ಏನು? As I said last class, previous class ಅಲ್ಲಿ ಹೇಳಿದ್ದೀನಿ, reproduction ಅಂದರೆ ಏನು? Production of progeny which is less and more similar to their parents. Okay, that is called reproduction. But in mode of reproduction, ಯಾವ ಒಂದು ಬೇಸಿಸ್ ಮೇಲೆ reproduction ಮಾಡ್ತವೆ ಆರ್ಗ್ಯಾನಿಸಮ್ಸ್? reproduction, ಆ ಒಂದು ಜೀವಿ ಅದು ಅಸೆಕ್ಸುವಲ್ ಆಗಿ ರಿಪ್ರೊಡಕ್ಷನ್ ಮಾಡುತ್ತಾ, ಅದು ಅಸೆಕ್ಸುವಲ್ ರಿಪ್ರೊಡಕ್ಷನ್ ಮಾಡುತ್ತಾ ಅಥವಾ ಸೆಕ್ಸುವಲ್ ಆಗಿ ರಿಪ್ರೊಡಕ್ಷನ್ ಮಾಡುತ್ತಾ? ಅದು ಅಸೆಕ್ಸುವಲ್ಲ, ಸೆಕ್ಸುವಲ್ಲ. ಓಕೆ, ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ಏನು? ದೇರ್ ಈಸ್ ನೋ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದರೆ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಈ ಎರಡು ಆಧಾರದ ಮೇಲೆ ದಟ್ ಈಸ್ ಮೋಡ್ ಆಫ್ ರಿಪ್ರೊಡಕ್ಷನ್. ದಿಸ್ ಈಸ್ ಒನ್ ಆಫ್ ದಿ ಕ್ರೈಟೀರಿಯಾ ಫಾರ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಆ್ಯಂಡ್ ಫೋರ್ತ್ ಒನ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್. Mode of nutrition. Mode of nutrition. So, what is mode of nutrition? Preparing their own nutrients. Okay. ಮೋಡ್ ಆಫ್ ನ್ಯೂಟ್ರಿಷನ್ನಲ್ಲಿ ಆರ್ಗ್ಯಾನಿಸಮ್ಸು ಯಾವ ಒಂದು ಮೂಲದ ಮುಖಾಂತರ ಯಾವ ಥರ ತಮ್ಮ ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ಮೋಡ್ ಆಫ್ ನ್ಯೂಟ್ರಿಷನ್ ಹೇಳುತ್ತೆ. ಸೊ ಇಲ್ಲಿ R.H. ವಿಟೇಕರ್ ಅವರು ಆ ಪ್ಲಾಂಟ್ ಮತ್ತು ಅನಿಮಲ್ಲು ಅಟೋಟ್ರಾಫಿಕಾ, ಫೋಟೋಟ್ರಾಫಿಕಾ ಅನ್ನೋ ಒಂದು ಬೇಸ್ ಮೇಲೆ ಅವರು ಕಿಂಗ್ಡಮ್ಸನ್ನು ಕ್ಲಾಸಿಫೈ ಮಾಡ್ತಾರೆ. ಸೊ ಹಿಯರ್ ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಡಿವೈಡೆಡ್ ಇಂಟು autotrophic and heterotrophic. What is autotrophic? What is heterotrophic? As I said,
autotrophic means synthesizing their own food by using the sunlight. ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ಳುವಂತಹ ಜೀವಿಗಳಿಗೆ ನಾವು ಅಟೋಟ್ರಾಫಿಕ್ ಅಂತ ಕರಿತೀವಿ. ಎಕ್ಸಾಂಪಲ್ ಪ್ಲಾಂಟ್ ಏನು ಮಾಡುತ್ತೆ? ಸನ್ಲೈಟ್ ಮತ್ತು ಆಕ್ಸಿಜನ್ ಮತ್ತು ಖನಿಜಾಂಶಗಳನ್ನು ಮತ್ತು ವಾತಾವರಣದಲ್ಲಿರುವಂಥ ಗ್ಯಾಸಸನ್ನು ಯೂಸ್ ಮಾಡಿಕೊಂಡು ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಅದು ಯಾವ ಒಂದು ಗ್ರೂಪಿಗೆ ಬರುತ್ತೆ? ದಟ್ ಈಸ್ ಅಟೋಟ್ರಾಫಿಕ್. ಪ್ಲಾಂಟ್ಸ್ ಆರ್ ಅಟೋಟ್ರಾಫ್ಸ್. ವಾಟ್ ಈಸ್ ಹೆಟೆರೋಟ್ರಾಫಿಕ್ ದೆನ್? ಹೆಟೆರೋಟ್ರಾಫಿಕ್ ಅಂದ್ರೆ ಏನು? ದೀಸ್ ಆರ್ ಡಿಪೆಂಡಿಂಗ್ ಟು ದಿ ಅನದರ್ ಆರ್ಗ್ಯಾನಿಸಮ್ಸ್ ಫಾರ್ ದೇರ್ ನ್ಯೂಟ್ರಿಯೆಂಟ್ಸ್, ಫಾರ್ ದೇರ್ ಫುಡ್. ತಮ್ಮ ಒಂದು ನ್ಯೂಟ್ರಿಯೆಂಟ್ಸ್ಗೋಸ್ಕರ, ತಮ್ಮ ಒಂದು ಆಹಾರಕ್ಕೋಸ್ಕರ ಬೇರೆ ಒಂದು ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರುವಂತಹ ಜೀವಿಗಳಿಗೆ ನಾವು ಏನಂತ ಕರಿತೀವಿ ಅಂದರೆ ಹೆಟೆರೋಟ್ರಾಫಿಕ್ ಅಂತ ಕರಿತೀವಿ. ಓಕೆ, ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ಅಗೇನ್. ಓಕೆ, R.H. ವಿಟೇಕರ್ ಅವರು ಅನಿಮಲ್ಸನ್ನು 5 ಕಿಂಗ್ಡಮ್ ಆಗಿ ವಿಂಗಡಣೆ ಮಾಡ್ತಾರೆ. 5 ಕಿಂಗ್ಡಮ್ ಯಾವ್ಯಾವ ಅಂದರೆ ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಜೆ, ಕಿಂಗ್ಡಮ್ ಪ್ಲಾಂಟೆ ಆ್ಯಂಡ್ ಕಿಂಗ್ಡಮ್ ಅನಿಮಲಿಯಾ. ಸೊ ಈ 5 ಕ್ಲಾಸಿಫೈ ಮಾಡಬೇಕಾದ್ರೆ ಯಾವ ಒಂದು ಬೇಸಿಸ್ ಮೇಲೆ ಮಾಡ್ತಾರೆ? ಯಾವ ಒಂದು ಬೇಸಿಸ್, ವಿಚ್ ಬೇಸಿಸ್ ದೀಸ್ ಆರ್ ಕ್ಲಾಸಿಫೈಡ್? ಓಕೆ, ದೇರ್ ಸೆಲ್ ಸ್ಟ್ರಕ್ಚರ್, ಆ ಒಂದು ಆರ್ಗ್ಯಾನಿಸಮ್ಸ್ ಸೆಲ್ ಸ್ಟ್ರಕ್ಚರ್ ಯಾವುದಿದೆ ಅದು ಪ್ರೊಕ್ಯಾರಿಯೋಟಾ ಅಥವಾ ಯೂಕ್ಯಾರಿಯೋಟಾ. ಆ್ಯಂಡ್ ಥ್ಯಾಲಸ್ ಆರ್ಗನೈಜೇಷನ್. ವಾಟ್ ಈಸ್ ಥ್ಯಾಲಸ್ ಆರ್ಗನೈಜೇಷನ್? ದ ಪ್ಲಾಂಟ್ಸ್ ಡು ನಾಟ್ ಹ್ಯಾವಿಂಗ್ ಟ್ರೂ ಸ್ಟೆಮ್ ಆ್ಯಂಡ್ ಲೀಫ್ ಆ್ಯಂಡ್ ರೂಟ್. ಯಾವ ಒಂದು ಸಸ್ಯಕ್ಕೆ ನಿಜವಾದ ಅಥವಾ ಸತ್ಯವಾದ ರೂಟ್ ಮತ್ತು ಲೀವ್ಸ್, ಸ್ಟೆಮ್ ಇರಲ್ವೋ ಆ ಒಂದು ಸಸ್ಯಕ್ಕೆ ಥ್ಯಾಲಸ್ ಆರ್ಗನೈಜೇಷನ್ ಅಂತ ಕರಿತೀವಿ. ಈ ಒಂದು ಬೇಸಿಸ್ ಮೇಲೆ ಅವರು ಜೀವಿಗಳನ್ನು ಅಥವಾ ಪ್ಲಾಂಟನ್ನು categorize ಮಾಡಿದ್ದಾರೆ. ನೆಕ್ಸ್ಟ್, ಮೋಡ್ ಆಫ್ ರಿಪ್ರೊಡಕ್ಷನ್. ಹಿಯರ್ ವಾಟ್ ಈಸ್ ರಿಪ್ರೊಡಕ್ಷನ್? ಪ್ರೊಡಕ್ಷನ್ ಆಫ್ progeny less similar or more similar of their parents. Here production of progeny of the less similar or more similar of their parents ಕ್ಯಾರೆಕ್ಟರ್ಸ್ನಲ್ಲಿ ಅವು ಜೀವಿಗಳು ಲೆಸ್ ಸಿಮಿಲಾರಿಟಿನೂ ತೊಗೊಂಡಿರ್ಬೋದು ಅಥವಾ ಮೋರ್ ಸಿಮಿಲಾರಿಟಿನೂ ತೊಗೊಂಡಿರ್ಬೋದು. ಆ ಒಂದು ಜೀವಿಯ ಒಂದು ಪ್ರೋಜೆನಿ. ಆ ಮೋಡ್ ಆಫ್ ರಿಪ್ರೊಡಕ್ಷನಲ್ಲಿ ಎಷ್ಟು ಟೈಪ್ಸು? ಅಸೆಕ್ಸುವಲ್ ಮತ್ತು ಸೆಕ್ಸುವಲ್. ಸೊ ಇವು ಅನಿಮಲ್ಸು ಅವು ರಿಪ್ರೊಡಕ್ಷನ್ ಯಾವ ರೀತಿಯಾಗಿ ನಡೆಸುತ್ತೆ? ಅದು ಸೆಕ್ಸುವಲ್ಲ. ಇದು ಒಂದು ಅಂಶನ ಇಟ್ಕೊಂಡು ಅವರು ಜೀವಿಗಳನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಆ್ಯಂಡ್ ದೆನ್ ಫೋರ್ತ್ ಒನ್ ಈಸ್ ಮೋಡ್ ಆಫ್ ನ್ಯೂಟ್ರಿಷನ್. ಹಿಯರ್ ವಾಟ್ ಈಸ್ ನ್ಯೂಟ್ರಿಷನ್? ಮೋಡ್ ಆಫ್ ನ್ಯೂಟ್ರಿಷನ್ is that animal is autotrophic or heterotrophic. Here what is autotrophic? Synthesizing their own food by using sunlight, these are called autotrophic. The example of autotrophic is plant. And heterotrophic, what is heterotrophic? These are depending to the another organism for their mode of nutrition. ಅದರ ಒಂದು ಆಹಾರಕ್ಕೋಸ್ಕರ ಬೇರೆ ಒಂದು ಪ್ರಾಣಿಗಳ ಮೇಲೆ ಯಾವ ಒಂದು ಪ್ರಾಣಿಗಳು ಡಿಪೆಂಡ್ ಆಗಿರ್ತಾವೋ ಆ ಒಂದು ಪ್ರಾಣಿಗಳಿಗೆ ನಾವು ಹೆಟೆರೋಟ್ರಾಫ್ ಅಂತ ಕರಿತೀವಿ. ಹೆಟೆರೋಟ್ರಾಫಿಕ್ ಹೀಗೆ ಎಕ್ಸಾಂಪಲ್ ಏನು? ವಾಟ್ ಈಸ್ ದ ಎಕ್ಸಾಂಪಲ್ ಆಫ್ ಹೆಟೆರೋಟ್ರಾಫಿಕ್? ಸರ್ಟನ್ ಬ್ಯಾಕ್ಟೀರಿಯಲ್ಲಿ ಬೆಳೆಯುತ್ತೆ, ಡೆಡ್ ಆ್ಯಂಡ್ ಡಿಕೆ ಆರ್ಗ್ಯಾನಿಸಮ್ಸ್ ಮೇಲೆ ಬೆಳೆಯುತ್ತೆ. ಆ್ಯಂಡ್ ಮಶ್ರೂಮ್ ಆಲ್ಸೋ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಬೆಳೆಯುತ್ತೆ. ಇನ್ನು ಮನುಷ್ಯ ತನ್ನ ಎಲ್ಲ ಆಹಾರಗಳಿಗೂ ಡಿಪೆಂಡ್ ಪ್ಲಾಂಟ್ ಮೇಲೆ ಆಗಿರ್ತಾನೆ. ನೀವು ಹೇಳ್ಬೋದು, ಮೇಡಮ್ ನಾವು ಅಡುಗೆ ಮಾಡ್ತೀವಲ್ರಿ ಅದಂಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್. ಸೊ ವೇರ್ ಯು ಗಾಟ್ ಫ್ರಮ್ ರಾ ಮಟೀರಿಯಲ್ಸ್? ಆ ರಾ ಮಟೀರಿಯಲ್ಸ್ ಯಾವುದರಿಂದ ಸಿಗುತ್ತೆ? ಪ್ಲಾಂಟ್ ವೆಜಿಟೇಬಲ್ಸ್ ಆಗಿರ್ಬೋದು, ಸರ್ಟನ್ ಸೀಡ್ಸ್ ಮತ್ತು ಗ್ರೇನ್ಸ್ ಆಗಿರ್ಬೋದು, ಅವುಗಳನ್ನು ನೀವು ಪ್ಲಾಂಟಿಂದ ಪಡಿತೀರಿ. ಸೊ ಹಿಯರ್ ಮೋಡ್ ಆಫ್ ನ್ಯೂಟ್ರಿಷನ್ ಮೀನ್ಸ್ that organisms are heterotrophic and autotrophic. And fifth one is ಇನ್ನೊಂದು ಅಂಶನ, ಇದು 4 ಆಯಿತು. ಇನ್ನೊಂದು ಅಂಶದ ಮೇಲೇನೂ ಅವರು ಕ್ಯಾರಲಸ್ ಲೀನಿಯಸ್ ಅವರು ಜೀವಿಗಳನ್ನು ವರ್ಗೀಕರಣ ಮಾಡಿರ್ತಾರೆ. ಅದು ಯಾವುದು ಅಂದರೆ ಎವಲ್ಯೂಷನರಿ ಕ್ಯಾರೆಕ್ಟರ್ಸ್ ಮೇಲೆ. Evolutionary characters. Here what is evolutionary characters? The relationship of one organisms to
ವಿತ್ ಅನದರ್ ಆರ್ಗ್ಯಾನಿಸಮ್ಸ್. ಎರಡು ಒಂದು ಜೀವಿಗಳ ಮಧ್ಯೆ, ಎರಡು ಒಂದು ಸಸ್ಯಗಳ ಬಗ್ಗೆ ಯಾವ ರೀತಿಯಾಗಿ ಅದು ರಿಲೇಷನ್ಶಿಪ್ ಇದೆ, ಎವಲ್ಯೂಷನರಿ ರಿಲೇಷನ್ಶಿಪ್. ಅವೆರಡು ಒಂದೇ ಫ್ಯಾಮಿಲಿ ಸೇರಿದ್ದ, ಒಂದೇ ಸ್ಪೀಶೀಸಿಗೆ ಸೇರಿದ್ದ, ಅವೆಲ್ಲ ಎರಡು ಒಂದೇ ಕಿಂಗ್ಡಮಲ್ಲಿ ಬರುತ್ತಾ, ಈ ಒಂದು ಬೇಸಿಸ್ ಮೇಲೆ ಎವಲ್ಯೂಷನರಿ ಕ್ಯಾರೆಕ್ಟರ್ಸ್ ಬೇಸ್ ಮೇಲೆ ಆರ್ಗ್ಯಾನಿಸಮ್ಸನ್ನು 5 ಕಿಂಗ್ಡಮ್ಸ್ ಆಗಿ ವಿಂಗಡಣೆ ಮಾಡ್ತಾರೆ. ಓಕೆ, ಹಿಯರ್ ಮೊನೆರಾ ಕಂಟೈನಿಂಗ್ ಓನ್ಲಿ ಪ್ರೊಕ್ಯಾರಿಯೋಟ್ ಸೆಲ್. ಬ್ಯಾಕ್ಟೀರಿಯಾ ಮತ್ತು ಯಾವ ಸೂಕ್ಷ್ಮಾಣು ಜೀವಿಗಳು ಇದ್ದಾವಲ್ಲ ಪ್ರೊಕ್ಯಾರಿಯೋಟ್ಸ್, ಅವೆಲ್ಲ ಮೊನೆರಾ ಒಂದು ಕ್ಲಾಸಲ್ಲಿ ಬರುತ್ತೆ. ಓಕೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ 5 ಕಿಂಗ್ಡಮ್ಸ್. 5 ಕಿಂಗ್ಡಮ್ಸನ್ನ ನಾವು ಏನು ಡಿವೈಡ್ ಮಾಡಿದ್ದೀವಲ್ಲ ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡ್ತಾ ಹೋಗೋಣ ಇವಾಗ. ಫಸ್ಟ್ ಒನ್ ಈಸ್ ಹಿಯರ್ ಐ ರಿಟನ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಜೆ, ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮಲಿಯಾ. ಈ 5 ಕಿಂಗ್ಡಮದ್ದು ಕ್ಯಾರೆಕ್ಟರಿಸ್ಟಿಕ್ಸನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಸೆಲ್ ಟೈಪ್. 5 ಕಿಂಗ್ಡಮದ್ದು ಸೆಲ್ ಟೈಪ್, ಸೆಲ್ ಸ್ಟ್ರಕ್ಚರ್ ಯಾವ ರೀತಿಯಾಗಿರುತ್ತೆ. ಮೊನೆರಾ ಈಸ್ ಇನ್ ದಿಸ್ ಗ್ರೂಪ್, ಬ್ಯಾಕ್ಟೀರಿಯಾಸ್ ಕಮ್ಸ್ ಅಂಡರ್ ದಿಸ್ ಗ್ರೂಪ್. ಮೊನೆರಾ ಕಿಂಗ್ಡಮಲ್ಲಿ ಬ್ಯಾಕ್ಟೀರಿಯಾಸು ಈ ಒಂದು ಗುಂಪಲ್ಲಿ ಇಟ್ಟಿದ್ದಾರೆ ಬ್ಯಾಕ್ಟೀರಿಯಾಸನ್ನು. ಸೊ ಮೊನೆರಾ ಆಲ್ ಆರ್ ಪ್ರೊಕ್ಯಾರಿಯೋಟ್ಸ್. ಓಕೆ, ಮೊನೆರಾ ಎಲ್ಲವೂ ಪ್ರೊಕ್ಯಾರಿಯೋಟ್ಸ್. ಮೊನೆರಾ ಒಂದನ್ನು ಬಿಟ್ಟು ಈ ಎರಡು ಪ್ರೊಟಿಸ್ಟಾ, ಫಂಜೆ, ಪ್ಲಾಂಟೆ ಎಲ್ಲ ಏನಿದಾವಲ್ಲ ಇವೆಲ್ಲನೂ ಯೂಕ್ಯಾರಿಯೋಟ್ಸ್. ದೀಸ್ ಆಲ್ ಆರ್ ಯೂಕ್ಯಾರಿಯೋಟ್ಸ್. Plante, protista also eukaryotes, fungi also eukaryotes, plante also eukaryotes, animalia also eukaryotes. Prokaryotes, single cell organism. These are multicellular organisms. Okay. ಮೊನೆರಾ ಒಂದೇ ಪ್ರೊಕ್ಯಾರಿಯೋಟಿಕ್ ಬರುತ್ತೆ. ಮೊನೆರಾ ಬಿಟ್ಟು ಉಳ್ಕಿದ್ದ 4 ಕಿಂಗ್ಡಮ್ ಏನು ಬರುತ್ತಲ್ಲ, ಪ್ರೊಟಿಸ್ಟಾ, ಫಂಜೆ, ಪ್ಲಾಂಟೆ, ಅನಿಮಲ್, ಇವೆಲ್ಲನೂ ಯೂಕ್ಯಾರಿಯೋಟ್ಸ್. And then coming to the nuclear membrane, here not defined nucleus. Prokaryotes ಏನಿರುತ್ತಲ್ಲ ಡಿಫೈನ್ಡ್ ನ್ಯೂಕ್ಲಿಯಸ್ ಇರಲ್ಲ. ಬ್ಯಾಕ್ಟೀರಿಯಾದಲ್ಲಿ ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿರುತ್ತೆ. ಸೊ ನ್ಯೂಕ್ಲಿಯಸ್ ಆಬ್ಸೆಂಟ್ ಆಗಿದೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನು ಇರಲ್ಲ, ಆಬ್ಸೆಂಟ್ ಇರುತ್ತೆ. ಆಬ್ಸೆಂಟ್ ಆಫ್ ನ್ಯೂಕ್ಲಿಯರ್ ಮೆಂಬ್ರೇನ್. ಇನ್ನು ಯೂಕ್ಯಾರಿಯೋಟ್ಸಲ್ಲಿ ವೆಲ್ ಡಿಫೈನ್ಡ್ DNA ಇರುತ್ತೆ, ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಇದೆ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಸೊ ದೀಸ್ ಆರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ಪ್ರೆಸೆಂಟ್ ಇನ್ ಆಲ್ ದೋಸ್ ಕಿಂಗ್ಡಮ್, ಪ್ರೊಟಿಸ್ಟಾ, ಫಂಜೆ, ಪ್ಲಾಂಟೆ ಆ್ಯಂಡ್ ಅನಿಮಲಿಯಾ. ಇವ್ರ ಎಲ್ಲದರಲ್ಲೂ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ದೆನ್ ಸೆಲ್ ವಾಲ್. ಸೆಲ್ ವಾಲಿಗೆ ಬಂದರೆ ಮೊನೆರಾ kingdom cell wall is made up of polysaccharide. Basically we are calling it as sugar ಅಂತ ಕರಿತೀವಿ. ಮೊನೆರಾ ಕಿಂಗ್ಡಮ್ದ ಎಲ್ಲ ಜೀವಿಗಳ ಸೆಲ್ ವಾಲು ಪಾಲಿಸ್ಯಾಕರೈಡ್ ಇಂದ ಮಾಡಲ್ಪಟ್ಟಿರುತ್ತೆ. ಆ್ಯಂಡ್ ದೆನ್ ಪ್ರೊಟಿಸ್ಟಾ ಸೆಲ್ ವಾಲ್ ಯಾವ್ದಿಂದ ಮಾಡ್ಪಟ್ಟಿರುತ್ತೆ ಅಂದರೆ ನಾನ್ ಸೆಲ್ಯುಲೋಸಿಕ್ ಸೆಲ್ ವಾಲ್. ಆ್ಯಂಡ್ ಫಂಜೆ ಇದು ಕೈಟೀನ್ ಆರ್ ಚಿಟಿನ್ ಅಂತಲೂ ಪ್ರೊನೌನ್ಸ್ ಮಾಡ್ಬೋದು. ಕೈಟಿನ್ ಯಾವುದರಿಂದ ಮಾಡಲ್ಪಟ್ಟಿರುತ್ತಂದರೆ ಎನ್ ಅಸಿಟೈಲ್ ಗ್ಲೂಕೋಸ್ ಅಮೈನ್ ಪ್ಲಾಂಟ್ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತಂದರೆ ಸೆಲ್ಯುಲೋಸ್. ಇನ್ನು
ಅನಿಮಲಲ್ಲಿ ಸೆಲ್ ವಾಲು ಆಬ್ಸೆಂಟ್ ಇರುತ್ತೆ. ಅನಿಮಲಲ್ಲಿ ಸೆಲ್ ವಾಲ್ ಬದಲಾಗಿ ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೊ ಹಿಯರ್ ಸೆಲ್ ವಾಲ್ ಈಸ್ ಆಬ್ಸೆಂಟ್, ಸೆಲ್ ವಾಲ್ ಪ್ರೆಸೆಂಟ್ ಇರಲ್ಲ, ಸೆಲ್ ವಾಲ್ ಬದಲಾಗಿ ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ದೆನ್ ಮೋಡ್ ಆಫ್ ನ್ಯೂಟ್ರಿಷನ್. ಮೋಡ್ ಆಫ್ ನ್ಯೂಟ್ರಿಷನ್ ಏನಂದಿದ್ದೆ? ಸಿಂಥೆಸಿಸ್ ಆಫ್ ದೇರ್ ನ್ಯೂಟ್ರಿಯೆಂಟ್ಸ್, ಅದರದ್ದು ನ್ಯೂಟ್ರಿಯೆಂಟ್ಸನ್ನು ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದು ಮೋಡ್ ಆಫ್ ನ್ಯೂಟ್ರಿಷನ್ ಹೇಳುತ್ತೆ. ಸೊ ಮೊನೆರಾ ಕಿಂಗ್ಡಮ್ ಯಾವುದರಿಂದ ತಮ್ಮ ನ್ಯೂಟ್ರಿಷನ್ಸ್ ಪಡ್ಕೊಳ್ಳುತ್ತೆ ಅಂದರೆ ಅದರಲ್ಲಿ ಆಟೋಟ್ರಾಪ್ಸು ಇರುತ್ತೆ ಮತ್ತು ಹೆಟೆರೋಟ್ರಾಪ್ಸು ಇರುತ್ತೆ ಮೊನೆರಾದಲ್ಲಿ. ಹಿಯರ್ ಮೋಡ್ ಆಫ್ ನ್ಯೂಟ್ರಿಷನ್ of Monera is both autotrophs and heterotrophs. Autotrophs and heterotrophs. Heterotrophs ಅಲ್ಲಿ ಎರಡು ಟೈಪ್ಸಲ್ಲಿ autotrophs ಅಂದರೆ ಏನು? autotrophs ಅಂದರೆ synthesizing their own food, ತಮ್ಮ ನ್ಯೂಟ್ರಿಯೆಂಟ್ಸನ್ನು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಹೆಟೆರೋಟ್ರಾಪ್ಸ್ ಅಂದರೆ ದೀಸ್ ಆರ್ ಡಿಪೆಂಡಿಂಗ್ ಆನ್ ಅನದರ್ ಆರ್ಗ್ಯಾನಿಸಮ್, ಬೇರೆ ಒಂದು ಜೀವಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಟೋಟ್ರಾಫಲ್ಲಿ ಎರಡು ಟೈಪ್ಸ್ ಬರುತ್ತೆ, ಫೋಟೋಸಿಂಥೆಟಿಕ್ ಆ್ಯಂಡ್ ಕೆಮೋಸಿಂಥೆಟಿಕ್. photosynthetic and chemosynthetic. Here photo means light. Photosynthetic andre by using of sunlight they are preparing their own nutrients. Here chemosynthetic andre using of some chemical substance they are preparing, they are getting their nutrients. And heterotrophs ಅಂದ್ರೆ ಏನು ಹೇಳಿದೆ ನಾನು? These are depending to another organism for their nutrients. Heterotrophics ಅಲ್ಲಿ two types that are parasitic and saprophytic. And saprophytic. Here what is parasitic? Parasitic ಅಂದರೆ ಏನು? ಇವಾಗ ಒಂದು ಬ್ಯಾಕ್ಟೀರಿಯಾ ಬೇರೆ ಒಂದು ಜೀವಿಯ ದೇಹದಲ್ಲಿ ಆಗಿರ್ಬೋದು, ಅದರ ದೇಹದ ಸರ್ಫೇಸಲ್ಲಿ ಆಗಿರ್ಬೋದು, ಅದರ ಮೇಲ್ಪದರದಲ್ಲಾಗಿರ್ಬೋದು, ಅದರ ದೇಹದ ಒಳಗಡೆ ಆಗಿರ್ಬೋದು, ಅಂಟ್ಕೊಂಡು ಆ ಬೇರೆ ಜೀವಿಯ ನ್ಯೂಟ್ರಿಯೆಂಟ್ಸನ್ನು ತಾವು ಪಡ್ಕೊಳ್ಳುತ್ತೆ. ಇವಾಗ ಎಕ್ಸಾಂಪಲ್, ಒಂದು ಬ್ಯಾಕ್ಟೀರಿಯಾ ಒಬ್ಬ ಮನುಷ್ಯನ ದೇಹದಲ್ಲಿ ಇದ್ಕೊಂಡು ತನಗೆ ಏನೇ ನ್ಯೂಟ್ರಿಯೆಂಟ್ಸ್ ಬೇಕಲ್ಲ ಆ ನ್ಯೂಟ್ರಿಯೆಂಟ್ಸನ್ನು ಮನುಷ್ಯನಿಂದ ಪಡ್ಕೋತಿರತ್ತೆ. ತಾನು ಪ್ರಿಪೇರ್ ಮಾಡಲ್ಲ, ಇದು ಬೇರೆ ಒಂದು ಜೀವಿಯಿಂದ ತನ್ನ ನ್ಯೂಟ್ರಿಯೆಂಟ್ಸನ್ನು ತಗೊಳತ್ತೆ. ಸೊ ಸ್ಯಾಪ್ರೋಫ್ಯಾಟಿಕ್ ಅಂದರೆ ಇವು ಡೆಡ್ ಆ್ಯಂಡ್ ಡಿಕೆ ಮಟೀರಿಯಲ್ಸಿಂದ ತಮ್ಮ ನ್ಯೂಟ್ರಿಯೆಂಟ್ಸನ್ನು ತಗೊಳತ್ತೆ. ಇವಾಗ ಯಾವುದೋ ಒಂದು ಪ್ರಾಣಿ ದೇಹ ಸತ್ತು ಬಿದ್ದಿರುತ್ತೆ, ಅದು ಸ್ವಲ್ಪ ದಿನ ಆಗ್ತಾ ಹೋದಂಗೆ ಏನಾಗುತ್ತೆ, ಕೊಳಿತಾ ಹೋಗುತ್ತೆ. ಅದಕ್ಕೆ ರೀಸನ್ ಏನು? ಬ್ಯಾಕ್ಟೀರಿಯಾ ಆ ಒಂದು ಅದೊಂದು ಸತ್ತ ಜೀವಿ ದೇಹದಲ್ಲಿರುತ್ತಲ್ಲ, ತಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ತಗೊಳ್ತಾ ಹೋಗುತ್ತೆ. ಹೇಗೆ ತಮಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಅದು ಬ್ಯಾಕ್ಟೀರಿಯಾಸ್ ತಗೊಳ್ತಾ ಹೋಗುತ್ತೋ ಆ ಒಂದು ಪ್ರಾಣಿಯ ದೇಹ ಕೊಳಿತಾ ಹೋಗುತ್ತೆ. ಸೊ ಪ್ಯಾರಾಸಿಟಿಕ್ ಆ್ಯಂಡ್ ಸ್ಯಾಪ್ರೋಫೆಟಿಕ್. ಆ್ಯಂಡ್ ಪ್ರೊಟಿಸ್ಟಾದಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಯಾವ ರೀತಿಯಾಗಿ ಇರುತ್ತೆ? ದೀಸ್ ಆರ್ ಆಲ್ಸೋ ಆಟೋಟ್ರಾಫಿಕ್. ಇವು ಆಟೋಟ್ರಾಫಿಕ್ ಆ್ಯಂಡ್ sometimes it is act as heterotrophic. sometimes ಇದು ಹೆಟೆರೋಟ್ರಾಫಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹೆಟೆರೋಟ್ರಾಫಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಇವು ಆಟೋಟ್ರಾಫಿಕ್ ಮತ್ತು ಹೆಟೆರೋಟ್ರಾಫಿಕ್ ಆಗಿ ಪ್ರೋಟಿಸ್ಟಾ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ದೆನ್ ಫಂಜೆಗಳು ತಮ್ಮ ಫುಡ್ಡನ್ನು ತಾವು ಪ್ರಿಪೇರ್ ಮಾಡ್ಕೊಳ್ಳಲ್ಲ. that is also heterotrophic. ಇವಾಗ ಫಂಜೆಗೆ ಫಾರ್ ಎಕ್ಸಾಂಪಲ್ ಮಶ್ರೂಮ್, ನಾಯಿಕೊಡೆ ಅಂತ ಹೇಳ್ತೀವಿ, ಅದು ಎಲ್ಲಿ ಬೆಳೆದಿರುತ್ತೆ? ಡೆಡ್ ಆ್ಯಂಡ್ ಡಿಕೆ
ವಸ್ತು ಮೇಲೆ ಬೆಳೆದಿರುತ್ತೆ. ಇವಾಗ ನೀವು ಮಳೆಗಾಲದಲ್ಲಿ ಯಾವುದಾದ್ರೂ ಒಂದು ಕೊಳಿತಿರೋ ವಸ್ತು ಆಗಿರ್ಬೋದು, ಅಥವಾ ತಿಪ್ಪಿ ಒಳಗಡೆ ನಾಯಿ ಕೊಳೆ ಥರ ಬೆಳೆದಿರುತ್ತೆ, ಇದು ವೈಟ್ ಕಲರ್ ಟೈಪ್ ಇರುತ್ತೆ. ಸೊ ದ್ಯಾಟ್ ಈಸ್ ಬಿಲಾಂಗ್ಸ್ ಟು ಫಂಜೆ ಗ್ರೂಪ್. ಅದು ಎಲ್ಲಿ ಬೆಳೆದಿದೆ? ಕೊಳಿತಾ ಇರೋ ಒಂದು ಗ್ರೂಪು, ಯಾವುದೋ ಒಂದು ಬೇರೆ ಒಂದು ವಸ್ತುವಿನ ಮೇಲೆ ಬೆಳೆದಿದೆ. ಸೊ ಫಂಜೆಸ್ ಆರ್ ಆಲ್ವೇಸ್ ಹೆಟೆರೋಟ್ರಾಪ್ಸ್. ಆ್ಯಂಡ್ ಪ್ಲಾಂಟೇದ್ ಯಾವ ಗ್ರೂಪ್ ಬರುತ್ತೆ? ತಮ್ಮ ನ್ಯೂಟ್ರಿಯೆಂಟ್ಸನ್ನು ಇವು ತಾವೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ದೀಸ್ ಪ್ಲಾಂಟ್ಸ್ ಆರ್ ಆಲ್ವೇಸ್ ಅಟೋಟ್ರಾಪ್ಸ್. These are autotrophs. And animalia. Animals do not preparing their food. These are heterotrophic. These are heterotrophic. ತಮ್ಮ ಫುಡ್ಡನ್ನು ತಾವು ತಯಾರು ಮಾಡ್ಕೊಳ್ಳೋದಲ್ಲ, ಇವು ಬೇರೆ ಒಂದು ಜೀವಿಗಳ ಮೇಲೆ, ಪ್ಲಾಂಟ್ ಮೇಲೆ, ಅನಿಮಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ.